ದ ಮೋಸ್ಟ್ ಅವೈಟೆಡ್ ಮೂವಿ ಟಾಕ್ಸಿಕ್. ಇದು ಓಪನಿಂಗ್ ಡೇ 140 crore 140 ಕೋಟಿ. ಇದು 247 ಕೋಟಿ. ಇದು 240 ಕೋಟಿ. ಇದು 223 ಕೋಟಿ. ಇದು 217 ಕೋಟಿ. ನಮ್ಮ ಕನ್ನಡದ KGF ಚಾಪ್ಟರ್ 2 ಇದು 165 ಕೋಟಿ. ಇವಾಗೆಲ್ಲ ಎಲ್ಲಿ ನೋಡಿದ್ರು ಕೂಡ ಪ್ಯಾನ್ ಇಂಡಿಯಾ ಸಿನಿಮಾಗಳದ್ದೇ ಹವಾ. ಒಂದು ದೊಡ್ಡ ಸಿನಿಮಾ ಬರ್ತಿದೆ ಅಂದರೆ ಸಾಕು, ಫಸ್ಟ್ ಡೇನೇ ಬಾಕ್ಸ್ ಆಫೀಸ್ ಧೂಳೆಬ್ಸ್ಬಿಡ್ತಾರೆ. ಆದರೆ ಈ ಪ್ಯಾನ್ ಇಂಡಿಯಾ ಸಿನಿಮಾಗಳು ರಿಲೀಸ್ ಆದ ಮೊದಲನೇ ದಿನಾನೇ ಎಷ್ಟೆಷ್ಟು ಕೋಟಿ ಕಲೆಕ್ಷನ್ ಮಾಡ್ತವೆ ಅಂತ ನಿಮ್ಗೇನಾದರೂ ಗೊತ್ತಾ? ಸೊ ಯಾರ್ಯಾರ ಸಿನಿಮಾ ಓಪನಿಂಗ್ ಡೇಲಿ ಎಷ್ಟೆಷ್ಟು ರೆಕಾರ್ಡ್ ಮಾಡಿದೆ ಅಂತ ಇವತ್ತಿನ ಒಂದು ಈ ವಿಡಿಯೋದಲ್ಲಿ ಪಕ್ಕ ಡೀಟೇಲ್ ಆಗಿ ಕೊಡ್ತೀನಿ. ವಿಡಿಯೋನು ಮಿಸ್ ಮಾಡದೆ ಎಂಡ್ವರೆಗೆ ನೋಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಹಾಗೂ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ. ಮೊದಲನೇ ಸ್ಥಾನದಲ್ಲಿ ಪುಷ್ಪ 2 ಮೂವಿ ಇದೆ. ಇದು 247 ಕೋಟಿ ಗಳಿಸುವುದರ ಮೂಲಕ ಪ್ಯಾನ್ ಇಂಡಿಯಾ ಮೂವಿಗಳಲ್ಲೇ ಮೊದಲನೇ ಸ್ಥಾನದಲ್ಲಿದೆ. ಎರಡನೇ ಸ್ಥಾನದಲ್ಲಿ ನೋಡೋದಾದರೆ ದುರಂಧರ್ ದ ರಿವೆಂಜ್ ಇದು 240 ಕೋಟಿ ಗಳಿಸುವುದರ ಮೂಲಕ ಎರಡನೇ ಸ್ಥಾನದಲ್ಲಿದೆ. ಮೂರನೇ ಸ್ಥಾನದಲ್ಲಿ ತ್ರಿಬಲ್ ಆರ್ ಇದೆ, ಇದು 223 ಕೋಟಿ. ನಂತರ ನೋಡೋದಾದರೆ ಬಾಹುಬಲಿ 2 ಇದು 217 ಕೋಟಿ ಕಲೆಕ್ಷನ್ ಮಾಡುವುದರ ಮೂಲಕ ನಾಲ್ಕನೇ ಸ್ಥಾನದಲ್ಲಿದೆ. ಕಲ್ಕಿ 2898 ಇದು 180 ಕೋಟಿ ಗಳಿಸುವುದರ ಮೂಲಕ ಇದು 5ನೇ ಸ್ಥಾನದಲ್ಲಿದೆ. ನಂತರ ಸಲಾರ್ ಪಾರ್ಟ್ 1 178 crore ಇದು 6ನೇ ಸ್ಥಾನದಲ್ಲಿದೆ. ನಂತರ ನಮ್ಮ ಕನ್ನಡದ KGF ಚಾಪ್ಟರ್ 2 ಇದು 165 ಕೋಟಿ ಗಳಿಸುವುದರ ಮೂಲಕ 7ನೇ ಸ್ಥಾನದಲ್ಲಿದೆ. ನಂತರ ದೆ ಕಾಲ್ ಹಿಮ್ ಓಜಿ ಇದು 155 ಕೋಟಿ ಗಳಿಸುವುದರ ಮೂಲಕ ಪ್ಯಾನ್ ಇಂಡಿಯಾ ಮೂವಿಗಳಲ್ಲಿ 8ನೇ ಸ್ಥಾನದಲ್ಲಿದೆ. ನಂತರ ಬರೋದಾದರೆ ಕೂಲಿ ಇದು 151 ಕೋಟಿ ಗಳಿಸುವುದರ ಮೂಲಕ 9ನೇ ಸ್ಥಾನದಲ್ಲಿದೆ. ಲಿಯೋ ಇದು 145 ಕೋಟಿ ಗಳಿಸುವುದರ ಮೂಲಕ ಪ್ಯಾನ್ ಇಂಡಿಯಾ ಮೂವಿಗಳಲ್ಲಿ 10ನೇ ಸ್ಥಾನ ಪಡೆದುಕೊಂಡಿದೆ. ನಂತರ ದೇವರ ಪಾರ್ಟ್ 1 ಇದು 142 ಕೋಟಿ ಗಳಿಸುವುದರ ಮೂಲಕ 11ನೇ ಸ್ಥಾನದಲ್ಲಿದೆ. ನಂತರ ಬರೋದಾದರೆ ದ ಮೋಸ್ಟ್ ಅವೈಟೆಡ್ ಮೂವಿ ಟಾಕ್ಸಿಕ್ ಇದು ಓಪನಿಂಗ್ ಡೇ 140 crore 140 ಕೋಟಿ ಗಳಿಸುವುದರ ಮೂಲಕ 12ನೇ ಸ್ಥಾನಕ್ಕೆ ಬಂದು ನಿಂತಿದೆ. ಆದಿಪುರುಷ್ 128 ಕೋಟಿ ಗಳಿಸುವುದರ ಮೂಲಕ ಇದು 13ನೇ ಸ್ಥಾನದಲ್ಲಿದೆ. ಜವಾನ್ 129 ಕೋಟಿ ಗಳಿಸುವುದರ ಮೂಲಕ ಇದು 14ನೇ ಸ್ಥಾನದಲ್ಲಿದೆ. ದ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಗೋಟ್ ಇದು 126 ಕೋಟಿ ಗಳಿಸುವುದರ ಮೂಲಕ 15ನೇ ಸ್ಥಾನಕ್ಕೆ ಬಂದಿದೆ. ಸಾಹೋ ಇದು 126 ಕೋಟಿ ಗಳಿಸುವುದರ ಮೂಲಕ 16ನೇ ಸ್ಥಾನದಲ್ಲಿದೆ. ರೋಬೋ 2.0 ಇದು 117 ಕೋಟಿ ಗಳಿಸುವುದರ ಮೂಲಕ 17ನೇ ಸ್ಥಾನದಲ್ಲಿದೆ. ಆನಿಮಲ್ ಇದು 116 ಕೋಟಿ ಗಳಿಸುವುದರ ಮೂಲಕ 18ನೇ ಸ್ಥಾನದಲ್ಲಿದೆ. ಪಠಾಣ್ ಇದು 107 ಕೋಟಿ ಗಳಿಸುವುದರ ಮೂಲಕ 19ನೇ ಸ್ಥಾನ ಪಡೆದುಕೊಂಡಿದೆ. ಕೊನೆಯ ಸ್ಥಾನವನ್ನು ಜೈಲರ್ 95 ಕೋಟಿ ಗಳಿಸುವುದರ ಮೂಲಕ ಪ್ಯಾನ್ ಇಂಡಿಯಾ ಮೂವಿಗಳಲ್ಲಿ ಕೊನೆಯ ಸ್ಥಾನವನ್ನು 20ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಈ ಎಲ್ಲ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಮೂವಿಗಳಲ್ಲಿ ನಿಮ್ಮ ನೆಚ್ಚಿನ ಪ್ಯಾನ್ ಇಂಡಿಯಾ ಮೂವಿ ಯಾವುದು ಅಂತ ಕೆಳಗಡೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್, ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಹಾಗೂ ಫಾಲೋ ಮಾಡಿ.